ಪಲ್ಸ್ ಪೋಲಿಯೋ ಏನು ಲಸಿಕೆಯನ್ನು ಮಕ್ಕಳಿಗೆ ನೀಡುವಂಥ ಕಾರ್ಯಕ್ರಮದಲ್ಲಿ ಚಾಲನೆ ಕೊಟ್ಟು 2 ಹನಿ ಪಲ್ಸ್ ಇದನ್ನು ಔಷಧಿಯನ್ನು ಕೊಟ್ಟರೆ ಇವತ್ತು ಪೋಲಿಯೋ ಸಂಪೂರ್ಣವಾಗಿ ನಿರ್ಮೂಲನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಒಂದು ಮಹತ್ವದ ಕಾರ್ಯಕ್ರಮವನ್ನು ದಿವಸ ಪ್ರಾರಂಭವನ್ನು ಮಾಡಿದ್ದೀವಿ. 2014 ಅದು ಪೋಲಿಯೋ ಮುಕ್ತ ವಿಶ್ವ ಅಂಥೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾಡಿದ್ವಿ. ಅದಾರಂಗೂ ಮರುಕಳಿಸಬಾರ್ದು, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿದ್ರೆ ದಿವಸ ಕಾರ್ಯಕ್ರಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತೇಳಿ ನಾನು ಉದ್ಘಾಟನೆಯನ್ನು ಮಾಡಿ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೀನಿ. ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, PDOಗಳು, ಅಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರು, ಊರಿನ ಗಣ್ಯರೆಲ್ಲರೂ ಯಾವುದೇ ಒಂದು ಮಗುನೂ ಕೂಡ ಉಳಿದ ಹಾಗೆ ನೀವು ಈ ಪೋಲಿಯೋ ಲಸಿಕೆಯನ್ನು ಹಾಕಿಸಬೇಕು. ಮತ್ತು ಈಗ ಇದೊಂದು ಉದ್ಯಾನವನ ಸಿವಿಲ್ ಹಾಸ್ಪಿಟಲ್ನಲ್ಲಿ ಇವತ್ತು KB ಜನರಲ್ ಇದರಿಂದ ಒಂದು ಉದ್ಯಾನವನವನ್ನು ನಿರ್ಮಾಣ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬರುವಂಥ ಏನು ಪೇಷಂಟ್ಗಳ ಕುಟುಂಬ ವರ್ಗದವರು ಇರ್ತಾರೆ ಮತ್ತು ಸಿಬ್ಬಂದಿನೂ ಕೂಡ ಇವತ್ತು ಬಂದು ಇಲ್ಲಿ ಊಟ ಮಾಡುವಂಥ ಊಟ ಮಾಡಲಿಕ್ಕೆ ಒಂದು ಸ್ವಲ್ಪ ಸಂದರ್ಭದಲ್ಲಿ ಅವರು ಆಯಾಸ ಆದಾಗ ಬಂದಿಲ್ಲಿ ಅದು ಪೇಷಂಟ್ ಅಟೆಂಡರ್ಸ್ ಒಂದು ದಿವಸ ಇಲ್ಲಿ ವಿಶ್ರಾಂತಿಯನ್ನು ಮಾಡ್ಕೊಳ್ಳೋಕ್ಕೆ ಒಂದು ದಿವಸ ಇನ್ನಿತರ ಎಲ್ಲ ಇದರಿಂದ ಒಂದು ಸ್ವಲ್ಪ ಸುಂದರವಾದಂಥ ಒಂದು ಗಾರ್ಡನನ್ನು ಒಂದು ದಿವಸ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಯವರ ಹೆಸರಿನಲ್ಲಿ ದಿವಸ ಅವರು ಇದನ್ನು ಪ್ರಾರಂಭ ಮಾಡಿ ಈಗ ಅದನ್ನು ಉದ್ಘಾಟನೆಯನ್ನು ಮಾಡಿದ್ದೆ. ಭಾಳ ದಿವಸದ ಕಡೆ ಉದ್ಘಾಟನೆ ಆಗಬೇಕಾಗಿತ್ತು. ಲಾಸ್ಟ್ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ, ಅಸ್ಥಿರತೆಯನ್ನು ಉಂಟು ಮಾಡೋಕ್ಕೆ ಕೆಲವರು ಮಾಡಿದ್ದಾರೆ. ಇದಕ್ಕೆ ವಿಚಲಿತರಾಗಲ್ಲ, ರಾಜ್ಯದ ಅಭಿವೃದ್ಧಿಯೇ ನಮ್ಮ ಪ್ರಮುಖ ಗುರಿ ಅಂತ ಮಾಡ್ತಾರೆ. ಯಾರು ಶಾಂತ ಪ್ರಕಾಶ್ ನನಗೆ ಅವರ ಹೇಳಿಕೆ ನಾನು ಗಮನಿಸಿದಿಲ್ಲ. ಇವತ್ತು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ, ಯಾಕೆ ಎಸಗಿದ್ದಾರೆ ಎಲ್ಲವೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದೊಂದು ಗಂಭೀರ ಪ್ರಕರಣ. ಒಂದು ದಿವಸ ಇನ್ವೆಸ್ಟಿಗೇಷನ್ ನಡೆದ, ಯಾಕೆ ನಾನು ಗೃಹ ಸಚಿವನ ಕೆಲಸ ಕಾರ್ಯನಿರ್ವಹಿಸಿದ್ದೀನಿ. ಇನ್ವೆಸ್ಟಿಗೇಷನ್ ನಡೆದ ಸಂದರ್ಭದಲ್ಲಿ ನಾವು ಆ ಇನ್ವೆಸ್ಟಿಗೇಷನ್ ಮುಗಿಯುವವರೆಗೆ ನಮ್ಮ ಏನು ಕನ್ಕ್ಲೂಷನ್ಸ್ ಇದಾವೆ ಅದನ್ನು ನಾವು ಮಾಡುವಂಥ ಕೆಲಸ ಅಲ್ಲ. ಷಡ್ ಪತ್ರಕರ್ತರು ಯಾವ ರೀತಿಯಲ್ಲಿ ಹೇಳಿದ ನನಗೆ ಗೊತ್ತಿಲ್ಲ. ಇದು ನಾನಂತೂ ಇಷ್ಟೇ ಹೇಳ್ತೇನೆ, ಇದು ಕೃತ್ಯ ಉಗ್ರರ ಕೃತ್ಯನೋ ಅಥವಾ ಬೇರೆ ಏನೋ ಇದೇನೋ ಯಾವೆಲ್ಲ ಆ್ಯಂಗಲ್ನಲ್ಲಿ ಮಾಡಿ ಇವತ್ತು ಅದು ಯಾರೇ ಇರಲಿ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಮತ್ತು ಇದರ ಮೂಲ ಏನು ಇದು ಇದೆ ಇದೆಲ್ಲವನ್ನು ಸಂಪೂರ್ಣವಾಗಿ ತೆಗೆಯುವಂಥ ಕೆಲಸ ಆಗಬೇಕು. ಇದು ದೇಶದ ರಕ್ಷಣೆ ಬಂದಾಗ, ಜನರ ಹಿತ ಬಂದಾಗ ಪಕ್ಷ ಗಿಕ್ಷ ಮುಖ್ಯ ಅಲ್ಲ, ರಾಷ್ಟ್ರ ಮುಖ್ಯ. ರಾಷ್ಟ್ರದ ಹಿತಾಸಕ್ತಿಯಿಂದ ಒಂದು ದಿವಸ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಸರಿ, ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಕಾನೂನು ವ್ಯವಸ್ಥೆ ಯಾವಾಗಲೂ ಕೂಡ ಆಗಿದೆ. ರಾಷ್ಟ್ರದಲ್ಲಿ ಹಿಂದೆ ಆಗಿರಲಿಲ್ವಾ? ಪುಲ್ವಾಮಾ ಸಂದರ್ಭದಲ್ಲಿ ಆಗಲಿಲ್ವಾ? ಅವಾಗ 500 kg RDX, ಒಂದು ಸ್ವಲ್ಪ ಅಷ್ಟು ಇಷ್ಟ ಅಲ್ಲ, 500 kg RDX ದೇಶದ ಒಳಗಡೆ ಬಂತು. ಅದು ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ? ಅದನ್ನು ನಾವು ಪ್ರಶ್ನೆ ಮಾಡಬೇಕು. ಈಗ ದೇಶ ರಕ್ಷಣೆ ಮುಖ್ಯ. ಅದು ಆದಾಗ ಒಂದು ದಿವಸ ನಾವು ಇಂಥ ಘಟನೆಗಳಲ್ಲಿ ಎಲ್ಲೇ ಕೇಂದ್ರದಾಗಲಿ ರಾಜ್ಯದಾಗಲಿ ನಾವು ರಾಜಕೀಯ ಬೆಳೆಸುವಂಥ ಕೆಲಸ